ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ರಾಜಕೀಯ ಮುತ್ಸದ್ದಿ ಮಾಜಿ ಸಂಸದ ವಿಎಸ್ ಕೃಷ್ಣ ಅಯ್ಯರ್ ವಿಧಿವಶರಾಗಿದ್ದಾರೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಯ್ಯರ್ ಬೆಳಕಿನ ಜಾವ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ರಾಜ್ಯದ ಹಲವಾರು ಗಣ್ಯರು ಕೃಷ್ಣ ಅಯ್ಯರ್ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಯುವ ರಾಜಕಾರಣಿಗಳಿಗೆ ಆದರ್ಶಪ್ರಾಯವಾಗಿದ್ದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ವಿಎಸ್ ಕೃಷ್ಣ ಅಯ್ಯರ್ ಇಂದು ದಿವಂಗತರಾಗಿದ್ದಾರೆ. 89 ವರ್ಷದ ತುಂಬು ಜೀವನ ನಡೆಸಿದ ಅಯ್ಯರ್ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಇಂದು ಇಹಲೋಕ ತ್ಯಜಿಸಿದ್ದಾರೆ. ಜನತಾ ಪಕ್ಷದ ಮೂಲಕ ರಾಜಕೀಯ ಪ್ರವೇಶಿಸಿದ ಅವರು 1984ರಲ್ಲಿ ಲೋಕಸಭೆ ಪ್ರವೇಶಿಸಿದ್ರು. 1962ರಲ್ಲಿ ಬೆಂಗಳೂರಿನ ಮೇಯರ್ ಆಗಿಯೂ ಕಾರ್ಯನಿರ್ವಹಿಸಿದ್ರು. ತಮ್ಮ ಜೀವನವಿಡೀ ಪ್ರಾಮಾಣಿಕ ರಾಜಕೀಯ ಸೇವೆ ಸಲ್ಲಿಸಿದ ವಿಎಸ್ ಕೃಷ್ಣ ಅಯ್ಯರ್ ಅವರು ಪತ್ನಿ ಸುಮಿತ್ರಾ, 2 ಹೆಣ್ಣು ಮಕ್ಕಳನ್ನ ಅಗಲಿದ್ದಾರೆ. ಚಾಮರಾಜಪೇಟೆಯಲ್ಲಿರೋ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ರಾಜಕೀಯ ಧುರೀಣರು ಅವರ ಪ್ರಾಮಾಣಿಕ ನಿಷ್ಕಳಂಕ ಜೀವನವನ್ನ ನೆನೆದು ಸಂತಾಪ ಸೂಚಿಸಿದ್ರು. ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥ ಒಬ್ಬ ಹಿರಿಯ ಚೇತನ. ಅವರಿನ್ನೂ ಕೆಲವು ಕಾಲ ನಮ್ಮ ಜೊತೆ ಇದ್ದು ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಅವಕಾಶ ನಾವು ಕಳ್ಕೊಂಡಿದ್ದೇವೆ. ಮತ್ತೊಬ್ಬ ಕೃಷ್ಣಯ್ಯರನ್ನು ನೋಡೋದಕ್ಕಾಗೋದಿಲ್ಲ. ಬೆಂಗಳೂರು ಮಹಾನಗರದಂಥ ನಗರದ ಮೇಯರ್ ಆಗಿ, ಉಪಸಭಾಪತಿಗಳಾಗಿ, ಸಂಸತ್ ಸದಸ್ಯರಾಗಿ, ಸಚಿವರಾಗಿ ಬೆಂಗಳೂರಿನಲ್ಲಿ ಅಭಿವೃದ್ಧಿಗೆ ಅವರ ಪಾಲು ಭಾಳ ದೊಡ್ಡದಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಾಡು ಬಡವಾಗಿದೆ. ಇನ್ನು ಕೃಷ್ಣ ಅಯ್ಯರ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವನ್ನ ಚಾಮರಾಜಪೇಟೆಯ ಟಿಆರ್ ಮಿಲ್ ಚಿತಾಗಾರದಲ್ಲಿ ನೆರವೇರಿಸಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಿರಿಯ ಚೇತನ ಅಯ್ಯರ್ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಸರಳ ಸಜ್ಜನ ಗಾಂಧಿವಾದಿ ಅಯ್ಯರ್ ಶರೀರ ನಮ್ಮನ್ನ ಅಗಲಿರಬಹುದು. ಆದರೆ ಅವರ ಆದರ್ಶಗಳ ಮುಖಾಂತರ ಅವರು ಚಿರಂಜೀವಿಯಾಗಿದ್ದಾರೆ ಅಂದ್ರೆ ಅತಿಶಯೋಕ್ತಿಯಲ್ಲ. ರಕ್ಷಾ ಹಾಗೂ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶೇಷಾದ್ರಿಪುರಂನ ಸುಬ್ರಹ್ಮಣ್ಯ ದೇಗುಲದಲ್ಲಿ ಇವತ್ತು ಸಂಭ್ರಮವೋ ಸಂಭ್ರಮ. ಹೌದು, ಸುಬ್ರಹ್ಮಣ್ಯನಿಗೆ ಕಾವಡಿ ಹೊತ್ತ ಭಕ್ತರು ಹರಕೆ ತೀರಿಸಿದ್ರು. ಉತ್ಸವಕ್ಕೆ ಸಿಎಂ ಕೂಡ ಸಾಥ್ ನೀಡಿದರು. ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರಲ್ಲಿ ರಾಷ್ಟ್ರೀಯ ಸೈನಿಕ ಸ್ಮಾರಕ ರೆಡಿಯಾಗ್ತಿದೆ. ಈಗಾಗಲೇ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ನಾಳಿನ ವಿಜಯ್ ದಿವಸ್ ಅಂಗವಾಗಿ ವೀರ ಯೋಧರನ್ನ ನೆನೆಯುತ್ತಾ ನಾಳೆ ಭಾರತೀಯರ ಹೆಮ್ಮೆಯ ವಿಜಯ್ ದಿವಸ್. ಪಾಕಿಸ್ತಾನ ವಿರುದ್ಧ ಕಾರ್ಗಿಲ್ ಯುದ್ಧ ಜಯಿಸಿದ ಸಂಭ್ರಮದ ದಿನ. ಆದರೆ ದೇಶ ರಕ್ಷಣೆಗೆ ನಿಂತು ತಮ್ಮ ಪ್ರಾಣ ತ್ಯಾಗ ಮಾಡಿದ ಸೈನಿಕರನ್ನು ನೆನಪಿಸೋ ಸ್ಮಾರಕಗಳೇ ಇಲ್ಲ. ಆದ್ರೀಗ ಬೆಂಗಳೂರಲ್ಲಿ ನಿರ್ಮಾಣವಾಗ್ತಿರೋ ರಾಷ್ಟ್ರೀಯ ಸೈನಿಕ ಸ್ಮಾರಕ ಈ ಕೊರತೆಯನ್ನ ನೀಗಿಸಲಿದೆ. ಹೌದು, ಸಂಗೀತ ಕಾರಂಜಿ ಚಿಮ್ಮಿಸುತ್ತಿದ್ದ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಇನ್ಮುಂದೆ ದೇಶಭಕ್ತಿಯ ಕಾರಂಜಿಯನ್ನು ಚಿಮ್ಮಿಸಲಿದೆ. ದೇಶದಲ್ಲೇ ಪ್ರಪ್ರಥಮ ರಾಷ್ಟ್ರೀಯ ಸೈನಿಕ ಸ್ಮಾರಕ ಸ್ಥಾಪನೆಗೆ ಇಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿದೆ. ಈಗಾಗಲೇ 70% ಕಾರ್ಯ ಮುಕ್ತಾಯವಾಗಿದೆ. ಈ ಸ್ಮಾರಕದಲ್ಲಿ ಟ್ಯಾಂಕರ್, ಯುದ್ಧ ವಿಮಾನ, MiG-23 ಸೇರಿದಂತೆ ಯುದ್ಧಕ್ಕೆ ನೆರವಾಗಿದ್ದ ಶಸ್ತ್ರಾಸ್ತ್ರಗಳನ್ನು ಇಡಲು ವ್ಯವಸ್ಥೆ ಮಾಡಲಾಗಿದೆ.
ಇವೆಲ್ಲ ನಮಗೆ ದೇಶ ಕಾಯೋ ಸೈನಿಕರ ನೆನಪು ತರಿಸಿ ನಮ್ಮ ನರನಾಡಿಗಳಲ್ಲಿ ದೇಶಭಕ್ತಿಯ ಕಿಚ್ಚು ಹಚ್ಚಿಸುತ್ತವೆ. ಸೈನಿಕರ ಶೌರ್ಯ ಸಾಹಸಗಾಥೆಗಳು ಮಕ್ಕಳಿಗೆ ಯುವಕರಿಗೆ ಪ್ರೇರಣೆಯಾಗಬೇಕು. ಹೀಗಾಗಿಯೇ ಸಂಸದ ರಾಜೀವ್ ಚಂದ್ರಶೇಖರ್ ಈ ಯೋಜನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇಲ್ಲಿನ ಹಸಿರು ಉಳಿಸಿಯೇ ಸ್ಮಾರಕ ನಿರ್ಮಿಸಬೇಕು ಅನ್ನೋ ಉದ್ದೇಶದಿಂದ ನೆಲಮಾಳಿಗೆಯಲ್ಲಿ ಪ್ರೇರಣಾ ಭವನ ನಿರ್ಮಿಸಲಾಗಿದೆ. ಈ ಭವನದಲ್ಲಿ ಪರಮವೀರ ಚಕ್ರ ಪಡೆದಿರೋ ಧೀರರ ಫೋಟೋ ಮಾಹಿತಿ ಅನಾವರಣಗೊಳ್ಳಲಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸೇರಿದಂತೆ ಕೆಲವರ ಪುತ್ಥಳಿಯೂ ಸ್ಥಾಪನೆಯಾಗಲಿದೆ. ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನು ಹಾರಿಸಲು 65 ಮೀಟರ್ ಎತ್ತರದ ಧ್ವಜಸ್ತಂಭ ಸ್ಥಾಪಿಸಲಾಗಿದೆ. ಇದನ್ನು ಮನಗಂಡಂಥ ಶ್ರೀ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರಾದಂಥ ಈ ಸಂಸ್ಥೆಯ ಅಧ್ಯಕ್ಷರು ಆದಂಥ ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ಈ ವಿಚಾರವನ್ನು ಮನಗಂಡು ಸರ್ಕಾರದ ಗಮನಕ್ಕೆ ತಂದು ಈ ವಿಚಾರವಾಗಿ ಏನಾದರೂ ಮಾಡಬೇಕು, ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಾಗ ಇದನ್ನು ಹೋಗೊಟ್ಟು ಮಾನ್ಯ ಮುಖ್ಯಮಂತ್ರಿಯವರು ಈ ಸ್ಥಳವನ್ನು ಇದಕ್ಕಾಗಿ ಮೀಸಲಿಟ್ಟು ನಮ್ಮ ರಕ್ಷಣೆಗಾಗಿ ತಮ್ಮ ಪ್ರಾಣ ಒತ್ತೆ ಇಟ್ಟು ಹೋರಾಡೋ ವೀರ ಯೋಧರಿಗೆ ನಮ್ಮ ನಮನ. ಜೈ ಜವಾನ್. ನಮ್ಮ ದೇಶಕ್ಕೋಸ್ಕರ ನೆತ್ತರು ಹರಿಸಿದ ವೀರ ಯೋಧರ ವೀರ ಚರಿತೆಯನ್ನು ತಿಳಿಯಬಹುದು. ರಾಷ್ಟ್ರದಲ್ಲೇ ಅತಿ ಹೆಚ್ಚು ಎತ್ತರದಲ್ಲಿ ಹಾರಾಡುವಂತಹ ತ್ರಿವರ್ಣ ಧ್ವಜವನ್ನು ನಿರೀಕ್ಷಿಸಬಹುದು. ಒಟ್ಟಿನಲ್ಲಿ ಈ ಹುತಾತ್ಮ ಯೋಧರ ಉದ್ಯಾನವನ ಬೆಂಗಳೂರಿನ ಹಿರಿಮೆಗೆ ಮತ್ತೊಂದು ಗರಿ ತಂದುಕೊಡಲಿದೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರಕ್ಷಾ ಸುವರ್ಣ ನ್ಯೂಸ್ 24/7 ಬೆಂಗಳೂರು.